ಬಾಣಂತಿಯರಿಗೆ ಕೊಡೋ ಪೌಷ್ಟಿಕ ಆಹಾರದಲ್ಲಿ ಹುಳು ಪತ್ತೆ. ಮಿಲೆಟ್ ಲಡ್ಡು ಪ್ಯಾಕೆಟ್ನಲ್ಲಿ ಹುಳ ಕಂಡು ಬೆಚ್ಚಿಬಿದ್ದ ಬಾಣಂತಿ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಬಾಣಂತಿ ಗರ್ಭಿಣಿಯರಿಗೆ ಕೊಡುವ ಆಹಾರದಲ್ಲಿ ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ಎದ್ದಿದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗ್ತಾ ಇದೆ ಎಂಬ ಆರೋಪ ಆಗಾಗ್ಗೆ ಕೇಳಿ ಬಂದಿದ್ದು, ಈಗ ಅದಕ್ಕೆ ಪುಷ್ಟಿ ನೀಡುವಂತಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಕೆಲವು ಅಂಗನವಾಡಿ ಕೇಂದ್ರದ ಆಹಾರದಲ್ಲಿ ಹುಳ ಕಂಡು ಬಂದಿತ್ತು ಎಂಬ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಪಾವಗಡ ಅಂಗನವಾಡಿ ಕೇಂದ್ರದಲ್ಲೊಂದು ನೀಡಲಾಗಿರುವ ಪೌಷ್ಟಿಕ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ಬಾಣಂತಿಗೆಂದು ಮಿಲೆಟ್ ಲಡ್ಡು ಪ್ಯಾಕೆಟ್ ಅನ್ನ ನೀಡಲಾಗಿತ್ತು. ಮನೆಗೆ ಪೌಷ್ಟಿಕ ಆಹಾರವನ್ನ ತೆಗೆದುಕೊಂಡು ಹೋದ ಬಾಣಂತಿ ಮಿಲೆಟ್ ಲಡ್ಡು ಪ್ಯಾಕೆಟ್ ಅನ್ನ ಓಪನ್ ಮಾಡ್ತಿದ್ದಂತೆ ಅದರಲ್ಲಿ ಹುಳು ಇರೋದು ಕಂಡುಬಂದಿದೆ. ಹುಳುವನ್ನ ನೋಡಿದ ಬಾಣಂತಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಅಂಗನವಾಡಿ ಪೌಷ್ಟಿಕ ಆಹಾರದ ಗುಣಮಟ್ಟದ ಬಗ್ಗೆ ಹಲವು ಬಾರಿ ಪ್ರಜಾಶಕ್ತಿ ವರದಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಪಾವಗಡ ಪಟ್ಟಣದಲ್ಲಿ ಇಂತಹ ಘಟನೆಗಳು ಸಂಭವಿಸ್ತಾ ಇದ್ರೂ ಅಧಿಕಾರಿಗಳು ಗಮನ ಹರಿಸದಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಲ್ಲದೆ ತಾಲೂಕಿನಲ್ಲಿ ಬಹುತೇಕ ಪ್ರಕರಣಗಳಾದರೂ ಕೂಡ ಡಿಡಿ ಯಾವುದೇ ಅಂಗನವಾಡಿ ಕೇಂದ್ರದಲ್ಲಿ ಭೇಟಿ ನೀಡದೆ ಕಾರ್ಯಕರ್ತರ ಮೇಲೆ ಗೂಬೆ ಕೂರಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.